ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರು ಚಿಕ್ಕಮ್ಮವ್ರ ಮನೇಲಿ ಇದ್ದೀನಿ. ಸೊ ಆಂಟಿ ಆಚೆ ಇದ್ದಾರೆ, ಬನ್ನಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸೊ ನೋಡಿ, ಆಂಟಿ ಬಾಗಿಲೆಲ್ಲ ತೊಳಿತಿದ್ದಾರೆ. ಹಳ್ಳಿ ಕಡೆ ಏನಂತ ಅಂದರೆ ಬೆಳಗ್ಗೆ ಆಯಿತು ಅಂತಂದರೆ ಆಚೆ ಈಚೆ ಎಲ್ಲ ಕ್ಲೀನ್ ಮಾಡ್ತಿರೋದೆ ಪ್ರತಿದಿನ. ಸೊ ಆಂಟಿನೂ ಆಚೆ ನೀರೆಲ್ಲ ಹಾಕಿ ನೀಟಾಗಿ ತೊಳಿತಿದ್ದಾರೆ, ನೋಡ್ತಿರ್ಬೋದು. ಅದಾದಮೇಲೆ ವಾರ ಅಂತ ಇರುತ್ತೆ, ಅಂದರೆ ಅವ್ರದ್ದು ಮನೆ ದೇವರು ಯಾವುದಿರುತ್ತೆ ಆ ದೇವ್ರದ್ದು ಒಂದೊಂದು ವಾರ ಇರುತ್ತೆ. ಶುಕ್ರವಾರ, ಭಾನುವಾರ ಈ ಥರ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆಂಟಿ ಸಗಣಿ ತೊಗೊಬಂದು ಅವ್ರ ಮನೆ ಬಾಗಿಲಿಗೆ ಸಗಣಿನ ಸಾರಿಸ್ತಿದ್ರು. ಅವರು ವಾರ ಇದ್ದಿದ್ದ ದಿವಸ ಈ ಥರ ಮಾಡ್ತಾರಂತೆ. ಇವಾಗ ಯಾರೂ ಸಾರಿಸಲ್ಲ, ಯಾಕಂದರೆ ಹಳೆ ಕಾಲದಲ್ಲಿ ಎಲ್ಲರೂ ಸಾರಿಸ್ತಿದ್ರು, ಬಾಗಿಲಿಗೆಲ್ಲ ಇಡೀ ಮನೆಗೇ ಸಾರಿಸ್ತಿದ್ರು. ಆದರೆ ಇವಾಗ ಇವರು ವಾರ ಅಂತ ಏನಿರುತ್ತೆ ಅವ್ರ ಮನೆ ದೇವ್ರದ್ದು, ಆವಾಗ ಈ ಥರ ಸಗಣಿನ ಸಾರಿಸ್ತಾರೆ. ಸಗಣಿ ಸಾರಿಸಿ ಅದ್ರ ಮೇಲೆ ರಂಗೋಲಿನ ಬಿಡ್ತಾರೆ. ಇವಾಗ ರಂಗೋಲಿ ಬಿಡೋಕ್ಕೆ ಆಂಟಿ ಸ್ಟಾರ್ಟ್ ಮಾಡಿದರು. ಇದು 13ರಿಂದ 25 ಅಂತೆ ಈ ರಂಗೋಲಿನ ಬಿಡ್ತಿರೋದವರು. ನಾನು ತೋರಿಸ್ತೀನಿ ಆಂಟಿ ಯಾವ ಥರ ರಂಗೋಲಿನ ಹಾಕ್ತಾರೆ ಅಂತ. ಇವಾಗ ಚುಕ್ಕಿನ ಹಿಡ್ಕೊತಿದ್ದಾರೆ. ಆಮೇಲೆ ಆ ಸಗಣಿನ ಸಾರಿಸಿ ರಂಗೋಲಿ ಬಿಟ್ಟರೆ ಅದು ನೀಟಾಗಿ ಕಾಣಿಸುತ್ತೆ ರಂಗೋಲಿ, ಮತ್ತು ತುಂಬ ಹೊತ್ತು ಇರುತ್ತೆ. ಮಾಮೂಲಿ ನಾವು ನೆಲದಲ್ಲೇ ಬಿಟ್ಬಿಟ್ರೆ ಓಡಾಡ್ತಾ ಅದು ಬೇಗನೆ ಹಾಳಾಗುತ್ತೆ. ಈ ಥರ ಸಗಣಿನ ಸಾರಿಸಿ ಬಿಟ್ಟರೆ ನಾವು ತೊಳೆಯೋವರೆಗೂ ಹೋಗಿರಲ್ಲ ಅದು. ಸೊ ಆಂಟಿ ರಂಗೋಲಿ ಸ್ಟಾರ್ಟ್ ಮಾಡಿದರು, ನೋಡ್ತಿರ್ಬೋದು. ಸಖತ್ ದೊಡ್ಡದಾಗೆ ಬರ್ತಿದೆ ರಂಗೋಲಿ, ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ, ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಬಿಟ್ಟರು ಅಂತ. ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಟೈಮ್ ಅಂತ ಅಂದರೆ ಒಂದು 15ರಿಂದ 20 ನಿಮಿಷ ಬೇಕನ್ಸುತ್ತೆ ಈ ಚುಕ್ಕಿ ಎಲ್ಲ ಇಟ್ಕೊಂಡು ರಂಗೋಲಿನ ಬಿಡೋಕ್ಕೆ. ಬಿಡ್ತಾ ಇದ್ದಾರೆ, ಚೆನ್ನಾಗಿ ಬರ್ತಿದೆ. ಒಂಥರ ಹಳ್ಳಿ ಕಡೆ ಅಂತ ಅಂದರೆ ಹೀಗೇ. ಸಿಟಿ ಕಡೆ ಎಲ್ಲ ಈ ಥರ ಎಲ್ಲ ಮಾಡಲ್ಲ. ಅವ್ರು ಮಾಡೋಕ್ಕೂ ಈ ಥರ ಎಲ್ಲ ಜಾಗ ಇರಲ್ಲ, ಅವರಿಗೆ ಜಾಗ ಇರಲ್ಲ ಮತ್ತು ಟೈಮು ಕೂಡ ಇರಲ್ಲ. ಹಳ್ಳಿನೇ, ಸಿಟಿನೇ. ಸೊ ನಮ್ಮ ಹಳ್ಳಿ ಕಡೆ ಇದೆಲ್ಲ ಇರುತ್ತೆ, ಅಂದರೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲರ ಜೊತೆನೂ ಮಾತಾಡ್ತಾರೆ, ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಯಾವ ಥರ ಬಿಡ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಮಿಸ್ ಆಯಿತು ಅಂದ್ಬಿಟ್ಟು ಮತ್ತೆ ಒರೆಸಿ ಬಿಟ್ಟರು. ಆಮೇಲೆ ಕರೆಕ್ಟ್ ಆಯಿತು, ಚೆನ್ನಾಗಿ ಬಂದಿದೆ. ಇವತ್ತು ಶುಕ್ರವಾರ ಅಲ್ವಾ, ಸೊ ಬೆಳಗ್ಗೆನೇ ಬಿಡ್ತಾಯಿದ್ರು. ನೋಡ್ತಿರ್ಬೋದು ಫೈನಲಿ ಯಾವ ಥರ ಇದೆ ರಂಗೋಲಿ ಅಂತ. ಅದಾದಮೇಲೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹಾಗೆಯೇ ಒಂದು ಸ್ವಲ್ಪ ಬಿಟ್ಟರು. ನೋಡಿ ಫೈನಲಿ ಈ ಥರ ಇದೆ ರಂಗೋಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಅಲ್ಲೇ ಪಕ್ಕದಲ್ಲಿ ಹಾಗೆ ಮಾತಾಡ್ತಿದ್ರು. ಜನ ಹೆಂಗೆ ಅಂತ ಅಂದರೆ ಹಳ್ಳಿ ಕಡೆ ಒಂದು 5ರಿಂದ 6 ಜನ ಸೇರ್ಕೊಬಿಟ್ರೆ ಸುಮ್ಮನೆ ಏನೋ ಮಾತಾಡ್ತಿರ್ತಾರೆ. ಅವ್ರನ್ನ ಇವ್ರು ರೇಗಿಸ್ಕೊಂಡು, ಇವ್ರನ್ನ ಅವ್ರು ರೇಗಿಸ್ಕೊಂಡು, ಹಾಗೆ ಹೀಗೆ ಅಂತ. ಇವರು ಸಹ ಮಾತಾಡ್ತಿದ್ರು. ಇವಾಗ ಇದು ನಿನ್ನೆ ನೈಟ್ ಮಾಡಿದ್ದು. ಅದೇ ಆಂಟಿ ಇದ್ದಾರಲ್ಲ, ಅವರ
ಓರ್ಗಿತ್ತಿ ಮಗ ಅವನು ಏನು ಸ್ಕೂಲ್ ಡೇ ಇದೆಯಂತೆ, ಡ್ಯಾನ್ಸಿಗೆ ಕತ್ತಿ ಬೇಕಂತೆ. ಮಾಡಿಕೊಡಿಯಕ್ಕ ಅಂತ ಬಂದಿದ್ದ, ಅದಕ್ಕೆ ಕತ್ತಿ ಮಾಡ್ತಾಯಿದ್ದೀವಿ. ತೋರಿಸ್ತೀನಿ ಯಾವ ಥರ ಬಂದಿದೆ ನಮ್ಮ ಕತ್ತಿ ಅಂತ. ಅಂದರೆ ಅದೇ ಇನ್ವಿಟೇಷನ್ನು ಮತ್ತು ವೇಸ್ಟ್ ಶೀಟ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿರೋದು. ಬರೀ ಡ್ಯಾನ್ಸಿಗಲ್ವಾ, ಕತ್ತಿ ಶೇಪ್ ಬಂದರೆ ಸಾಕು. ತೋರಿಸ್ತೀನಿ ಯಾವ ಥರ ಬರುತ್ತೆ ನಮ್ಮ ಕತ್ತಿ ಫೈನಲಿ ಅಂತ. ನಾವಿರಬರ ಇನ್ವಿಟೇಷನ್ ಕಾರ್ಡೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಅಂದರೆ ಚೆನ್ನಾಗಿರುತ್ತೆ ಅನಿಸಿದರೆ ಅಂತ. ನೋಡ್ತಿರ್ಬೋದು ಫೈನಲಿ ನಮ್ಮ ಕತ್ತಿ ಹೇಗಿದೆ ಅಂತ. ಅದು ಬ್ಲ್ಯಾಕ್ ಕಲರ್ ಬೇಕಂತೆ, ಅವ್ನು ಟೇಪ್ ಹೊಡ್ಕೋತಾರೆ. ಸೊ ಆಮೇಲೆ ಆಂಟಿ ಅವರೆಕಾಳು ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿದ್ರು. ಸೊ ಬಂದು ಅವರೆಕಾಳು ಉಪ್ಪಿಟ್ಟು ಹಾಕ್ಕೊಂಡು ತಿಂದ್ವಿ ಎಲ್ಲರೂ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.